ಹೊಳಲ್ಕೆರೆ ಪಟ್ಟಣದ ಐತಿಹಾಸಿಕ ಪ್ರಸಿದ್ಧ ಜಡೆ ಗಣಪತಿಗೆ ಉತ್ತಮ ಮಳೆಗಾಗಿ ಪ್ರಾರ್ಥಿಸಿ 101 ತಿಂಗಳಿಗೆ ಕುಂಭಾಭಿಷೇಕ ಮಾಡಲಾಯಿತು. ಇಂದು ಶ್ರವಣ ಮಾಸದ ಪ್ರಯುಕ್ತ ಹೊಳಲ್ಕೆರೆ ಪಟ್ಟಣದ ರೈತ ಬಾಂಧವರು, ಮಹಿಳೆಯರು, ವಿದ್ಯಾರ್ಥಿಗಳಿಂದ ಶ್ರೀ ಕಾಲ ಭೈರವೇಶ್ವರ ದೇವಸ್ಥಾನದ ಬಾವಿಯಿಂದ 108 ಬಿಂದಿಗೆಗಳ ಪೂಜೆ ಮಾಡಿಕೊಂಡು ಶ್ರವಣ ವಾದ್ಯದೊಂದಿಗೆ ಪ್ರಕಾಶಗಳು ಪಂಚು ಹಿಡಿದು ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಗಣಪತಿ ಬಣ್ಣಮನ ದೇವಸ್ಥಾನದ ಮೂಲಕ ಗಣಪತಿ ದೇವಸ್ಥಾನ ತಲುಪಿ ಪ್ರತಿಯೊಂದು ಕುಂಭಕ್ಕೂ ಪೂಜೆ ಮಾಡಿ ಹೊಳಲ್ಕೆರೆ ಪಟ್ಟಣಕ್ಕೆ ಒಳ್ಳೆ ಮಳೆಯಾಗಿ ಕೆರೆ ಕಟ್ಟೆಗಳೆಲ್ಲ ತುಂಬಲೆಂದು ಪರ್ಜನ್ಯ ಜಪ ತಪ್ಪಿಸಿ ಹೊಳಲ್ಕೆರೆ ತಾಲೂಕು ಸಮೃದ್ಧವಾಗಿಲೆಂದು ಪ್ರಾರ್ಥಿಸಿ ಶ್ರೀ ವೀರಯ್ಯ ರುದ್ರಯ್ಯ ಅವರಿಂದ ಪೂಜೆ ಮಾಡಿಸಿ ಮಹಾಮಂಗಳಾರತಿ ಮಾಡಲಾಯಿತು. ಅನಂತರ ಬಂದ ಭಕ್ತಾದಿಗಳಿಗೆ ಗಣಪತಿ ಕಮಿಟಿಯಿಂದ ಪ್ರಸಾದ ವ್ಯವಸ್ಥೆಯಿಂದ ಸಹ ಮಾಡಲಾಗಿತ್ತು. ಇನ್ನು ಈ ಸಮಯದಲ್ಲಿ ರೈತ ಸಂಘದ ಅಧ್ಯಕ್ಷ ಸಿದ್ದರಾಮಪ್ಪ, ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಜಯ್, ಲೋಕಪ್ಪ, ಕೆಆರ್ ರಾಜಪ್ಪ, ಬಸಪ್ಪ, ಅಣ್ಣಪ್ಪ, ನಾಗಪ್ಪ, ಸಣ್ಣಕ್ಕಿ, ಪ್ರಭಾಕರ್, ಚಂದ್ರಶೇಖರ್, ಮಲ್ಲಿಕಾರ್ಜುನ್, ಶಿವಮೂರ್ತಿ, ನಿರಂಜನ ಮೂರ್ತಿ, ಸಂಜಯ್ ಎಲ್ಲ ಸಂಘದ ಸಂಸ್ಥೆಯವರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಹರೀಶ್ ಎನ್ಕೆಎಸ್ ಚಿತ್ರದುರ್ಗ. ಪ್ರಸಿದ್ಧ ಐತಿಹಾಸಿಕ ಬಯಲು ಗಣಪತಿಗೆ ಹೊಳಲ್ಕೆರೆ ಪಟ್ಟಣದಲ್ಲಿ ಹಿಂದಿನ ಕಾಲದಿಂದಲೂ ಕೂಡ ಶ್ರಾವಣ ಮಾಸದಲ್ಲಿ ಪಟ್ಟಣದಲ್ಲೇ ಉತ್ತಮ ಮಳೆ ಬೆಳೆ, ರೈತರು ಸಮೃದ್ಧಿಯಾಗಿ ಬೆಳೆಯನ್ನು ಬೆಳೆದು ಅವರು ಬೋರ್ವೆಲ್ನಲ್ಲಿ ನೀರು ಉಕ್ಕಿ ಚೆನ್ನಾಗಿ ಕೆರೆ ಕಟ್ಟೆಗಳೆಲ್ಲ ತುಂಬಿಕೊಂಡು ಬರಲಿ ಅಂತಂದೇಳಿ ಹೊಳಲ್ಕೆರೆ ಪಟ್ಟಣದ ರೈತ ಬಾಂಧವರು ಹಾಗೂ ಪಟ್ಟಣದ ಎಲ್ಲ ಜನಪರ ಸಂಘಟನೆಗಳು ಮತ್ತು ಶ್ರೀ ವಿನಾಯಕ ಗಜಾನನ ಸೇವಾ ಸಮಿತಿ ಟ್ರಸ್ಟ್ನವರು ಎಲ್ಲರೂ ಮೊದಲಿನಿಂದಲೂ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನಾವು ಕೂಡ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಶ್ರೀ ಕಾಲಭೈರವ ಸ್ವಾಮಿ ದೇವಸ್ಥಾನದಿಂದ 101 ಕುಂಭಗಳ ಗಂಗಾ ಪೂಜೆಯೊಂದಿಗೆ ರಾಜಬೀದಿಗಳ ಮೆರವಣಿಗೆ ಮುಖಾಂತರ ಶ್ರೀ ಪ್ರಸನ್ನ ಗಣಪತಿಗೆ 101 ಬಿಂದೆಗಳ ಕುಂಭಾಭಿಷೇಕವನ್ನ ಮಾಡಿರ್ತೇವೆ. ಆ ಸ್ವಾಮಿಯು ನಮ್ಮ ಪಟ್ಟಣದ ಎಲ್ಲ ಗ್ರಾಮಸ್ಥರಿಗೂ ಕೂಡ ಒಳ್ಳೆ ಉತ್ತಮ ಮಳೆ ಬೆಳೆಯಾಗಿ ಕೆರೆ ಕಟ್ಟೆಗಳು ತುಂಬಲಿ ಅಂತಂದೇಳಿ ನಾವು ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ.